ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿರುದ್ಧ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಕಿಡಿಕಾರಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯ ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿ, ಎಸ್ಎಂ ಕೃಷ್ಣ ನನ್ನ ಮಗನ ಜೊತೆ ಸೇರಿ ಸಿಎಂ ಆದ್ರು, ನನ್ನ ಅನುಮತಿ ಇಲ್ಲದೆ ಬಿಜೆಪಿಯ ಜೊತೆ ಹೋದ್ರು. ಈಗ ಕುಮಾರಸ್ವಾಮಿ ಕದ್ದು ಸಿಎಂ ಆಗಿದ್ದಾರೆ ಎನ್ನುತ್ತಿದ್ದಾರೆ. ನನ್ನ ಮಗ ಕದ್ದು ಹೋಗುವನಲ್ಲ ಎಂದು ಕೃಷ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಕೊಲೆಗಡುಕ ಎಂದಿದ್ದ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೊಪ್ಪಳದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪ ಸಾಮಾಜಿಕ ನ್ಯಾಯ ವಿರೋಧಿಯಾಗಿದ್ದು ಗಾಂಧಿ ಕೊಂದವರ ಬಾಯಲ್ಲಿ ಇಂತಹ ಮಾತೇ ಬರೋದು. ಈಶ್ವರಪ್ಪ ಮಹಾನ್ ಪೆದ್ದ, ಮೆದುಳಿಗೂ ನಾಲ್ಗಿಗೂ ಹಿಡಿತ ತಪ್ಪಿದೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು. ಕಲಬುರಗಿ ಹಾಲಿ ಕಾಂಗ್ರೆಸ್ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಇಂದು ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಒಟ್ಟು 4 ಪ್ರತಿ ನಾಮಪತ್ರಗಳನ್ನ ಸಲ್ಲಿಸಿದ್ದೇನೆ. ಇಲ್ಲಿಯವರೆಗೆ 11 ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಚುನಾವಣೆಯನ್ನ ಎದುರಿಸಿದ್ದೇನೆ. ಇದರಲ್ಲಿ ನನಗೇನು ಡಿಫರೆನ್ಸ್ ಎನಿಸುತ್ತಿಲ್ಲ. ಕ್ಷೇತ್ರದಲ್ಲಿ ಗೆಲ್ಲುತ್ತೇನೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮ್ಮ ಸಹಕಾರ ಬೇಕು ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬಾಗಲಕೋಟೆಯ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಪರ ಪ್ರಚಾರಕ್ಕೆ ಆಗಮಿಸಿದ ಬಿಎಸ್ ಯಡಿಯೂರಪ್ಪ ಹೆಲಿಕಾಪ್ಟರ್ ಅನ್ನು ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ದಾವಣಗೆರೆಯಿಂದ ಬಾಗಲಕೋಟೆಯ ನವನಗರದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತಿದ್ದಂತೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಇನ್ನು ಈ ಹೆಲಿಕಾಪ್ಟರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಶಾಸಕ ಮುರುಗೇಶ್ ನಿರಾಣಿ ಕೂಡ ಇದ್ದರು. ತುಮಕೂರಿನಲ್ಲಿ ದೇವೇಗೌಡರು ತಮ್ಮ ಸೋಲು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಸೊಕ್ಕಿನಿಂದ ಮೆರೆಯುತ್ತಿರುವವರಿಗೆ ಪಾಠ ಕಲಿಸಲು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ಗೆ ಬೇಷರತ್ ಬೆಂಬಲ ಕೊಟ್ಟಿದ್ದೇವೆ ಅಂತಾನು ಟಾಂಗ್ ನೀಡಿದ್ದಾರೆ. ಸುಮಲತಾಗೆ ದಿನೇ ದಿನೇ ಅವಮಾನ ಮಾಡ್ತಾ ಇರೋದು ಅವರ ಗೆಲುವಿಗೆ ಅನುಕೂಲವೇ ಆಗಲಿದೆ. ಎಲೆಕ್ಷನ್ ಬಳಿಕ ಸುಮಲತಾ ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋದು ಅವರ ವಿವೇಚನೆಗೆ ಬಿಟ್ಟದ್ದು ಎಂದರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರ ಚಿತ್ರನಟಿ ಶ್ರುತಿ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ್ರು. ಬಳಿಕ ಉಡುಪಿಯಲ್ಲಿ ಮಾತನಾಡಿದ ಶ್ರುತಿ, ವಿರೋಧ ಪಕ್ಷಗಳು ಮಂಡ್ಯ ಅಭ್ಯರ್ಥಿ ಸುಮಲತಾ, ನಟರಾದ ದರ್ಶನ್ ಯಶ್ ರವರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡುವುದು ಸರಿಯಲ್ಲ. ಇದನ್ನೆಲ್ಲ ದರ್ಶನ್ ಯಶ್ ಪ್ರಬುದ್ಧತೆಯಿಂದ ಸ್ವೀಕರಿಸಿದ್ದು ಮೆಚ್ಚಲೇಬೇಕು. ನಾಳೆ ನಿಖಿಲ್ ಕೂಡ ದೊಡ್ಡ ಸ್ಟಾರ್ ಆಗಬಹುದು, ಬಿರುದುಗಳು ಸಿಗಬಹುದೆಂದು ಪರೋಕ್ಷವಾಗಿ ಸಿಎಂ ಕುಮಾರಸ್ವಾಮಿಗೆ ಶ್ರುತಿ ಕುಟುಕಿದ್ರು. ಬಿಜೆಪಿ ನಾಯಕರ ಮೇಲೆ ಐಟಿ ದಾಳಿ ಆಗುತ್ತಿಲ್ಲ ಅನ್ನೋದು ಶುದ್ಧ ಸುಳ್ಳು. ಬಿಜೆಪಿಯವರ ಮೇಲೂ ಐಟಿ ದಾಳಿ ನಡೀತಾ ಇದೆ ಎಂದು ಮೊಳಕಾಲ್ಮೂರು ಶಾಸಕ ಬಿ ಶ್ರೀರಾಮುಲು ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಮಂಡ್ಯದಲ್ಲಿ ಕುಳಿತು ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳನ್ನ ನೋಡ್ತಾ ಇಲ್ಲ, ಹೀಗಾಗಿ ಅವರಿಗೆ ಗೊತ್ತಿಲ್ಲ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಗೆಲ್ತಾರೆ. ತಂದೆ ಪುತ್ರ ಅಣ್ಣನ ಮಗನನ್ನ ಗೆಲ್ಲಿಸಬೇಕೆಂದು ಸಿಎಂ ಎಚ್ಡಿಕೆ ಸಾಹಸ ಮಾಡ್ತಿದ್ದಾರೆ ಅಂತ ರಾಮುಲು ವಾಗ್ದಾಳಿ ನಡೆಸಿದ್ರು. ಛತ್ತೀಸ್ಗಢದಲ್ಲಿ ನಕ್ಸಲರು ಮತ್ತು ಬಿಎಸ್ಎಫ್ ಯೋಧರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ 4 ಬಿಎಸ್ಎಫ್ ಯೋಧರು ಹುತಾತ್ಮರಾಗಿದ್ದು 2 ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಂಕೇರ್ ಜಿಲ್ಲೆಯ ಮಹಲಾ ಗ್ರಾಮದ ಅರಣ್ಯದಲ್ಲಿ ಬೀಡು ಬಿಟ್ಟಿದ್ದ ಬಿಎಸ್ಎಫ್ನ 114ನೇ ಬೆಟಾಲಿಯನ್ ಮೇಲೆ ನಕ್ಸಲರು ದಾಳಿ ನಡೆಸಿದ್ದು, ಘಟನೆ ನಡೆಯುತ್ತಲೇ ಇನ್ನಷ್ಟು ಯೋಧರನ್ನ ಸ್ಥಳಕ್ಕೆ ಕರೆಸಲಾಗಿದೆ ಅಂತ ಡಿಐಜಿ ಸುಂದರ್ ರಾಜ್ ಪಿ ತಿಳಿಸಿದ್ದಾರೆ. ಕಾಮಿಡಿ ಕಿಂಗ್ ಶಿವರಾಜ್ ಕೆಆರ್ಪೇಟೆ ಈಗ ಸ್ಯಾಂಡಲ್ವುಡ್ ನ ಬಿಸಿಯೆಸ್ಟ್ ಕಾಮಿಡಿ ನಟರಾಗಿದ್ದಾರೆ. ಯಾವುದೇ ಸ್ಟಾರ್ ನಟರ ಸಿನಿಮಾವಾದ್ರೂ ಅಲ್ಲಿ ಶಿವರಾಜ್ ಇರ್ತಾರೆ. ಅಷ್ಟರ ಮಟ್ಟಿಗೆ ಶಿವರಾಜ್ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅಂದ್ಹಾಗೆ ಶಿವರಾಜ್ ಲೀಡ್ ರೋಲ್ ನಲ್ಲಿ ನಟಿಸ್ತಾ ಇರೋ ನಾನು ಮತ್ತು ಗುಂಡ ದೊಡ್ಡ ನಿರೀಕ್ಷೆ ಹುಟ್ಟಿಸಿದ್ದು, ಇದೀಗ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಅಭಿಮಾನಿಗಳ ನಿರೀಕ್ಷೆಯನ್ನ ಡಬಲ್ ಮಾಡಿದೆ. ಗುಂಡ ಎಂಬ ನಾಯಿಯ ಜೊತೆಗೆ ನಡೆಯುವ ಭಾವನಾತ್ಮಕ ಜರ್ನಿ ಈ ಚಿತ್ರದಲ್ಲಿ ಇರಲಿದೆ. ಶ್ರೀಮುರಳಿ ಮತ್ತು ರಚಿತಾ ರಾಮ್ ಸ್ಯಾಂಡಲ್ವುಡ್ ಕಂಡ ಒನ್ ಆಫ್ ದಿ ಬೆಸ್ಟ್ ಜೋಡಿಯಾಗಿದೆ. ರತಾವರ ಸಿನಿಮಾದಲ್ಲಿ ರೋರಿಂಗ್ ಸ್ಟಾರ್ ಡಿಂಪಲ್ ಕ್ವೀನ್ ಒಟ್ಟಾಗಿ ನಟಿಸಿದ್ರು. ಸಿನಿಮಾ ಭರ್ಜರಿ ಯಶಸ್ಸು ಕಂಡಿತ್ತು. ಈಗ ಮತ್ತೆ ಈ ಜೋಡಿ ಒಂದಾಗಿದೆ. ಹಾಗಂತ ಇಬ್ಬರು ಒಟ್ಟಿಗೆ ನಟಿಸುತ್ತಿಲ್ಲ. ಬದಲಾಗಿ ಶ್ರೀಮುರಳಿ ನಟನೆಯ ಭರಾಟೆ ಸಿನಿಮಾದ ಸ್ಪೆಷಲ್ ಹಾಡಿಗೆ ರಚಿತಾ ಸ್ಟೆಪ್ ಹಾಕ್ತಾ ಇದ್ದು, ಮೊನ್ನೆಯಿಂದ ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಇವತ್ತು ಕಡೆಯ ದಿನದ ಶೂಟಿಂಗ್ ನಡೆಯಲಿದ್ದು, ಭರಾಟೆ ಸಿನಿಮಾದ ಚಿತ್ರೀಕರಣಕ್ಕೂ ಕುಂಬಳಕಾಯಿ ಬೀಳಲಿದೆ.